ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿರ್ತೀನಿ. ಚೆನ್ನಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ, ಯಾವಾಗಲೂ ಖುಷಿಯಾಗಿರಿ. ಮೊದಲನೇದಾಗಿ ನಮ್ಮ RCB ಮೊದಲ ಪಂದ್ಯದಲ್ಲಿ ಭರ್ಜರಿ ಜಯ ಗಳಿಸಿ ಶುಭಾರಂಭ ಪಡೆದಿದೆ. ಪ್ರತಿ ವರ್ಷ ಮೊದಲೇ ಪಂದ್ಯವನ್ನು ಸೋತ್ಬಿಟ್ಟು ದೇವರಿಗೆ ಸಮರ್ಪಿಸ್ತಿದ್ವಿ. ಆದರೆ ಈ ಬಾರಿ ಫಸ್ಟ್ ಮ್ಯಾಚ್ ಅಭಿಮಾನಿ ದೇವರುಗಳಿಗೆ ಅಂದರೆ ಭಕ್ತಾದಿಗಳಿಗೆ, RCB ಅಭಿಮಾನಿಗಳಿಗೋಸ್ಕರ ನಮ್ಮ RCB ಅವರು ಫಸ್ಟ್ ಮ್ಯಾಚ್ ಗೆದ್ಬಿಟ್ಟು ಅಭಿಮಾನಿ ದೇವರುಗಳಿಗೆ ಸಮರ್ಪಣೆ ಮಾಡಿದ್ದಾರೆ. ತುಂಬಾನೇ ಖುಷಿ ಆಯಿತು. ಹೈ ವೋಲ್ಟೇಜ್ ಮ್ಯಾಚ್ಗಳು ಸಖತ್ ಇಂಟ್ರೆಸ್ಟ್ ಇತ್ತು. ಒಂದು ಬಾಲು ಕೂಡ ಬಿಟ್ಟಿಲ್ಲ, ಪ್ರತಿ ಕಂಪ್ಲೀಟ್ ಆಗಿ ಮ್ಯಾಚ್ ನೋಡ್ಕೊಂಡ್ ಬಂದ್ವಿ. ಫಸ್ಟ್ ಮ್ಯಾಚ್ ಅಲ್ಲೇ ನಮ್ಮ RCB ಅವರು ಟಾಸ್ ನ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡ್ರು ನಮ್ಮ ರಜತ್ ಪಟ್ಟಿದಾರ್ ಅವರು. ಇದಕ್ಕೂ ಮುಂಚೆ ಚಾಲೆಂಜ್ ಹಾಕಿದ್ರು ಹೈದರಾಬಾದ್ ಅವರು, 300 ನೋಡಿತೀವಿ RCB ಮೇಲೆ ಫಸ್ಟ್ ಬ್ಯಾಟಿಂಗ್ ಆದ್ರೆ ಅಂತ. ಇನ್ ಕೇಸ್ ಫಸ್ಟ್ ಬ್ಯಾಟಿಂಗ್ ಆದ್ರೆ 300 ಹೊಡೆತೀವಿ ಅಂತ ಟ್ರಾವಿಸ್ ಹೆಡ್ ಮತ್ತೆ ಅವರು ಅಭಿಷೇಕ್ ಶರ್ಮಾ ಚಾಲೆಂಜ್ ಹಾಕಿದ್ರು. ಅದಕ್ಕೆ ನಮ್ಮ ರಜತ್ ಪಟ್ಟಿದಾರ್ ಅವರು ಟಾಸ್ ಗೆದ್ದು ಅವರಿಗೆ ಬ್ಯಾಟಿಂಗ್ ಬಿಟ್ಕೊಟ್ರು. ಅದೆಷ್ಟು ಕಿಸಿರಪ್ಪ ನೋಡೋಣ ಅಂತ ಹೇಳಿ. ಇದಕ್ಕುತ್ತರವಾಗಿ ಪವರ್ ಪ್ಲೇನಲ್ಲೇ 3 ವಿಕೆಟ್ ಕಳ್ಕೊಂಡ್ಬಿಟ್ರು. ಅದು ಯಾರಪ್ಪ ಅಂದ್ರೆ ಜಾಕಬ್ ಡುಫೆ ಅವರದು. ಅದು ಪಾದಾರ್ಪಣೆ ಪಂದ್ಯ ಅಂದ್ರೆ ಉದ್ಘಾಟನೆ ಪಂದ್ಯದಲ್ಲೇ ಭರ್ಜರಿಯಾದ ಬೌಲಿಂಗ್ ನೀಡಿ ಪವರ್ ಪ್ಲೇನಲ್ಲೇ 3 ವಿಕೆಟ್ ಕಿತ್ಬಿಟ್ರು. ಮೇನ್ ವಿಕೆಟ್ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಹಾಗೆ ನಿತೀಶ್ ಕುಮಾರ್ ರೆಡ್ಡಿ 3 ಜನ ಕೂಡ ದಡ 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 ಪವರ್ ಪ್ಲೇನಲ್ಲಿ ಹೋಗ್ಬಿಟ್ರು. ಇನ್ನೇನು 300 ಹೊಡಿತಾರೆ ಗುರು. ಕಾನ್ಫಿಡೆಂಟ್ ಇರಬೇಕು, ಆದರೆ ಓವರ್ ಕಾನ್ಫಿಡೆಂಟ್ ಇರಬಾರ್ದು. ಅಭಿಷೇಕ್ ಶರ್ಮಾ 6th ಸ್ಟಾರ್ಟ್ ಮಾಡಿದ್ರು, ಮತ್ತೆ ಔಟ್ ಆದರು. ಟ್ರಾವಿಸ್ ಹೆಡ್ ಅಂತರೂ ಅವ್ರ RCB ಮೇಲೆ ಆಡೋಕ್ಕೆ ತುಂಬ ಉತ್ಸುಕರಾಗಿದ್ದಾರೆ. ಅವ್ರು ಹೊಡಿತಾರೆ ಅಂತ ಓವರ್ ಕಾನ್ಫಿಡೆಂಟ್ ಇಟ್ಕೊಂಡ್ಬಂದು ನಮ್ಮ ಫಿಲಿಪ್ ಸಾಲ್ಟ್ಗೆ ಕ್ಯಾಚ್ ಕೊಟ್ಟರು, ಹೋಗಿಬಿಟ್ರು. ಫೈನಲ್ ಆಗಿ ಹೈದರಾಬಾದ್ ತಂಡ 20 ಓವರ್ಗಳಿಗೆ 201 ರನ್ ಗಳಿಸ್ತು, 9 ವಿಕೆಟ್ ಕಳ್ಕೊಂಡು. ಇದರಲ್ಲಿ ನಮ್ಮ ಇಶಾನ್ ಕಿಶನ್ ಸಖತ್ ಫಾರ್ಮಲ್ಲಿದ್ದರು. ಅದು ವರ್ಲ್ಡ್ ಕಪ್ ಫಾರ್ಮ್ನೇ ಕಂಟಿನ್ಯೂ ಮಾಡಿದ್ರು. 80 ರನ್ ನೋಡಿದ್ರು, ಆಮೇಲೆ ಔಟ್ ಆಗ್ಬಿಟ್ರು. ಮೋಸ್ಟ್ಲಿ ಸೆಂಚುರಿ ಹೊಡಿತಾರಂತ ಮಾಡಿದ್ದೆ, ಹೊಡೆದ್ರು ಕೂಡ ತುಂಬಾ ಖುಷಿ ಆಗ್ತಾಯಿತ್ತು ನಮ್ಮ ಇಂಡಿಯನ್ ಬ್ಯಾಟರು. ಯಾಕಂದರೆ ಕ್ರಿಕೆಟ್ ರೆಸ್ಪೆಕ್ಟ್ ಮಾಡೋದಾದ್ರೆ ಕ್ರಿಕೆಟ್ನೇ ರೆಸ್ಪೆಕ್ಟ್ ಮಾಡೋಣ, ಆದರೆ ಓವರ್ ಕಾನ್ಫಿಡೆಂಟ್ ಇರಬಾರ್ದು. ಇಲ್ಲಿ ಕಾನ್ಫಿಡೆಂಟ್ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಹೈದರಾಬಾದ್ ಅವರು ಓವರ್ ಕಾನ್ಫಿಡೆಂಟ್ ಇದ್ದ 300 ರನ್ ಹೊಡಿತಾರೆ ಅಂತ ಹೇಳಿ ಫೈನಲ್ ಆಗಿ 201 ರನ್ ಹೊಡೆದ್ರು. 20 ಓವರ್ಗೆ 9 ವಿಕೆಟ್ ಕಳ್ಕೊಂಡು ಸನ್ ರೈಸರ್ಸ್ ಹೈದರಾಬಾದ್ ಗಳಿಸಿದ 201 ರನ್ನಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಯಾರಪ್ಪ ಅಂದರೆ ಇಶಾನ್ ಕಿಶನ್ ಅವರು. 38 ಬಾಲ್ಗೆ 80 ರನ್ ಹೊಡಿತಾರೆ. ಇದರಲ್ಲಿ 5 ಸಿಕ್ಸರ್, 8 4ಗಳಿರುತ್ತೆ. ಇದಾದಮೇಲೆ ಹೆನ್ರಿ ಕ್ಲಾಸನ್ ಅವರು 31 ರನ್ ಹೊಡಿತಾರೆ. ಇದರಲ್ಲಿ 2 4 1 ಸಿಕ್ಸರ್. ಹಾಗೆ ಅಂಕಿತ್ ವರ್ಮಾ ನ್ಯೂ ಬ್ಯಾಟ್ಸ್ಮ್ಯಾನ್ 18 ಬಾಲ್ಗಳಲ್ಲಿ 43 ರನ್ ಹೊಡಿತಾರೆ. ಇದರಲ್ಲಿ 3 4 4 6 ಇರುತ್ತೆ. ಹಾಗೆ ನಮ್ಮ ಜಾಕಬ್ ಡುಫೆ ಇದರಲ್ಲಿ 3 ವಿಕೆಟ್ ಎತ್ತಿರ್ತಾರೆ. 4 ಓವರ್ ಬೌಲಿಂಗ್ ಮಾಡಿ 22 ರನ್ ಕೊಟ್ಟು 3 ವಿಕೆಟ್ ಎತ್ತಿರ್ತಾರೆ. ಭುವನೇಶ್ವರ್ ಕುಮಾರ್ ಮಾತ್ರ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಒಂದೇ ವಿಕೆಟ್ ಬಿದ್ದರೂ ಕೂಡ ಜಾಸ್ತಿ ರನ್ ಕೊಟ್ಟಿಲ್ಲ. 4 ಓವರಿಗೆ 31 ರನ್ನು, 1 ವಿಕೆಟ್ ತಗೊಂಡಿರ್ತಾರೆ. ಅಭಿನವ್ ಸಿಂಗ್ 3 ಓವರ್ಗೆ 38 ರನ್ ಕೊಟ್ಬಿಟ್ಟು 1 ರನ್ ಇರ್ತಿರ್ತಾರೆ. ಇವು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ಇರಲಿ, ಪಾದಾರ್ಪಣೆ ಪಂದ್ಯ ಏನು ಪಾಪ ಹೊಸ ಹುಡುಗ. ರೊಮಾರಿಯೋ ಶೆಫರ್ಡ್ 4 ಓವರ್ಗೆ 54 ರನ್ ಬಿಟ್ಕೊಟ್ಟು 3 ವಿಕೆಟ್ ಇರ್ತಾರೆ. ಎಕ್ಸ್ಪೆನ್ಸಿವ್ ಆದರೂ ಕಾಮನ್ನು ಸಣ್ಣ ಗ್ರೌಂಡು ಹೊಡ್ಸ್ಕೊತಾರೆ. ಆಮೇಲೆ ಇವರು ಹೊಡಿತಾರಂತ ಗೊತ್ತಿತ್ತು, ಬಟ್ ಓಕೆ, ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. 3 ವಿಕೆಟ್ ಎತ್ತಿದ್ದಾರೆ. ಸುಯೇಶ್ ಶರ್ಮಾ 3 ಓವರ್ಗೆ 28 ರನ್ ಕೊಟ್ಟು 1 ವಿಕೆಟ್ ತೆಗೆದ್ರು. ಕೃಣಾಲ್ ಪಾಂಡೆ ಅವರು ಕೂಡ 2 ಓವರ್ ಮಾಡಿ 26 ರನ್ ಕೊಟ್ಟರು. ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೆ ಇಟ್ಸ್ ಓಕೆ, ನಡೆಯುತ್ತೆ. ಫಸ್ಟ್ ಮ್ಯಾಚ್ ಸೆಟ್ ಆಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದಕ್ಕೆ ಉತ್ತರವಾಗಿ ನಮ್ಮ RCB ಅವರು ಕೇವಲ 15.4 ಓವರಲ್ಲೇ ಫಿನಿಶ್ ಮಾಡಿಬಿಟ್ರು ಕೊಡೋ ಮ್ಯಾಚ್ನ. ಎಂಥ ಬ್ಯಾಟಿಂಗ್ ಅವರು, ಬೆಂಕಿ. ಹೈದರಾಬಾದ್ ಅವರು ಕನಸಲ್ಲಿ ಕೂಡ ಯೋಚನೆ ಮಾಡಬಾರ್ದು, ಆ ರೇಂಜಿಗೆ ನಾಯಿ ಹೊಡೆದ್ಬಿಟ್ರು. ಕೇವಲ 15 ಓವರ್ 4 ಬಾಲ್ಗೆ ಮ್ಯಾಚ್ ಫಿನಿಶ್ ಮಾಡಿಬಿಟ್ರು. ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಓಪನಿಂಗ್ ಏನೋ ವಿರಾಟ್ ಕೊಹ್ಲಿ, ಫಿಲಿಪ್ ಸಾಲ್ಟ್ ಬಂದರು. ಆದರೆ ಫಿಲಿಪ್ ಸಾಲ್ಟ್ 2 4 ಹೊಡೆದ್ಬಿಟ್ಟು 2ನೇ ಓವರ್ಲಿ ಔಟ್ ಆಗ್ಬಿಡ್ತಾರೆ. ಆಮೇಲೆ ವಿರಾಟ್ ಕೊಹ್ಲಿ ನಾಟ್ಔಟ್, 38 ಬಾಲಿಗೆ 69 ರನ್, ಬೆಸ್ಟ್ ಫಿನಿಷರ್. ಇದರಲ್ಲಿ 5 4 5 6 ಸರಾಸರಿ 10 ಬಾಲಿಗೆ 50 ರನ್ ಆಗ್ಬಿಡ್ದು. 5 4 5 6 ಉಳಿದು ಸಿಂಗಲ್ ಡಬಲ್ ಆಡ್ಕೊಂಡು ಫಿನಿಶ್ ಮಾಡಿದ್ರು. ಇನ್ನು ನಮ್ಮ ಕನ್ನಡದ ಹುಡುಗ ದೇವದತ್ ಪಡಿಕ್ಕಲ್ ರಣಜಿ ಫಾರ್ಮ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಹಾಗೆ ಅವರು ನಮ್ಮ ಕರ್ನಾಟಕ ತಂಡದ ನಾಯಕರು ಕೂಡ. ಇವರು ಕೂಡ ಬಂದ ತಕ್ಷಣ ಬಿರುಸಿನ ಬ್ಯಾಟಿಂಗ್ ನಡೆಸಿದ್ರು. ಇವರು 26 ಬಾಲಿಗೆ 60 ರನ್ ಗಳಿಸ್ತಾರೆ. 7 4 4 ಸಿಕ್ಸರ್. ಬಂದ್ ಗುಟ್ಲೆನ ಹೊಡೆಯೋದ 6 ಹೊಡೆಯೋದು 4 ಹೊಡೆಯೋದು, ಬರೀ ಶಾರ್ಟ್, ಕಟ್ಟು ಸುಳ್ಳು ಗುರು. ಹೊಡಿಬೇಕು, ಹೊಡೆದ್ರು ಫೈನಲಾಗಿ ಔಟ್ ಆಗಿ ಹೋಗ್ಬಿಟ್ರು. ಇದಾದ್ಮೇಲೆ ನಮ್ಮ ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಅವರೆಲ್ಲ ಹೊಡಿತಾರೆ, ನಾನೇ ಯಾಕೆ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಅವರು ಬರ್ತಾರೆ. 12 ಬಾಲಿ 31 ರನ್ ಹೊಡೆದು ಔಟ್ ಆಗ್ಬಿಡ್ತಾರೆ. ಅವರು ಇರ್ತೈತೆ, ಎಲ್ಲರೂ ಹೊಡಿತಾರೆ, ನಾನೇ ಯಾಕೆ ಹೊಡಿಬಾರ್ದು ಅಂತೇಳಿ ಹೊಡೆದು ಔಟ್ ಆಗ್ಬಿಟ್ರು. ಇದಾದ್ಮೇಲೆ ನಮ್ಮ RCB ಪವರ್ಫುಲ್ ಹಿಟ್ಟರ್ ಟೀಮ್ ಡೇವಿಡ್ 10 ಬಾಲಿಗೆ 16 ರನ್ ಹೊಡಿತಾರೆ. ಇದ್ರಲ್ಲಿ 1 4 1 6 ಇರುತ್ತೆ. ಬಟ್ ವಿಷಯ ಏನಪ್ಪ ಅಂದರೆ ಇಲ್ಲಿ ಓಪನಿಂಗ್ ಆಗಿ ಬಂದಂತಹ ವಿರಾಟ್ ಕೊಹ್ಲಿ ಅವರು ಕೊನೆಯವರೆಗೂ ಮ್ಯಾಚನ್ನು ಫಿನಿಶ್ ಮಾಡ್ತಾರೆ. ಫಿನಿಷರ್ ಅಂತ ಮಿಡ್ಲು ಬಂದರಿಗೆ ಕರೆಯೋದು ಮುಖ್ಯ ಅಲ್ಲ. ಇಲ್ಲಿ ಮೊದಲು ಅಂದರೆ ಸ್ಟಾರ್ಟಿಂಗಲ್ಲಿ ಓಪನಿಂಗ್ ಬಂದು ಕೊನೆಯವರೆಗೂ ನಿಂತ್ಕೊಂಡು ಮ್ಯಾಚ್ ಫಿನಿಶ್ ಮಾಡ್ಕೊಂಡು ಹೋಗ್ತಾರಲ್ಲ, ಅವ್ರಿಗೆ ಫಿನಿಷರ್ ಅಂತ ಹೇಳ್ತಾರೆ. ಸುಮ್ಮನೆ ವಿರಾಟ್ ಕೊಹ್ಲಿನ ಚೇಸ್ ಮಾಸ್ಟರ್ ಅನ್ನಲ್ಲ ಗುರು, ಇದ್ದೇ ಒಂದು ಕಾರಣಕ್ಕೆ ಚೇಸ್ ಮಾಸ್ಟರ್ ಅನ್ನೋದು. ಓಕೆ, ಎಲ್ಲರೂ ಬಂದರು, ಹೊಡೆದ್ರು ಬಡಿದ್ರು ಹೋದರು. ಆದರೆ
ಅವ್ರ ಜೊತೆ ವಿರಾಟ್ ಕೊಹ್ಲಿ ಫಾರ್ಮ್ ಕಂಪೇರ್ ಮಾಡಿದ್ರೆ ತುಂಬಾನೇ ಬೆಟರ್. ಬಿಕಾಸ್ ಹೊರಡೋದು ಯಾರು ಬೇಕಾದ್ರೆ ಕಡಿಮೆ ಬಾಲಿಗೆ ಜಾಸ್ತಿ ಹೊರಡೋದು ಹೋಗ್ಬೋದು, ಆದರೆ ಕೊನೆಯವರೆಗೂ ನಿಂತ್ಕೊಂಡು ತಾಳ್ಮೆಯಿಂದ ಮ್ಯಾಚ್ ಗೆಲ್ಸೋಕ್ಕೂ ಕೂಡ ಒಂದು ರೇಂಜ್ ಇರುತ್ತೆ. ಸುಮ್ಮನೆ ನಮ್ಮ ಕೊಹ್ಲಿನ ಕಿಂಗ್ ಅನ್ನಲ್ಲ ಗುರು, ಕಿಂಗ್ ಆಲ್ವೇಸ್ ಕಿಂಗ್. ಸುಮ್ಮನೆ ಚೇಸ್ ಮಾಸ್ಟರ್ ಅನ್ನಲ್ಲ. ಮೋಸ್ಟ್ಲಿ ಮ್ಯಾಚ್ ನೋಡಿರ್ಬೋದು, ಕೊನೆಯವರೆಗೂ ನಿಂತ್ಬಿಟ್ಟು ಮ್ಯಾಚನ್ನು ಗೆಲ್ಸ್ಕೊಂಡು ಹೋದ್ರು. ಆದರೆ ವಿಷಯ ಅದಲ್ಲ, ನೀವೆಲ್ಲ ಮ್ಯಾಚ್ ನೋಡಿರ್ತೀರಾ. RCB ಇಷ್ಟಪಡೋರು ಗೆದ್ದ ಖುಷಿಗೆ ಸೆಲೆಬ್ರೇಷನ್ನು ಸ್ಟೇಟಸ್ ಎಲ್ಲ ಆಗಿರ್ತಾರೆ. ಆದರೆ RCB ಹೇಟರ್ಸು ಕೆಲವೊಂದು ರೂಮರ್ಸ್ ನಂಬಿಸ್ತಾ ಇದ್ದಾರೆ, ಇದು ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ. ಅದು ಹೆಂಗೆ ಸಾಧ್ಯ ಗುರು? ಓಕೆ, ನಿಮಗೆ ಪ್ರೂಫ್ ಸಮೇತನೇ ಹೇಳ್ಬಿಡ್ತೀನಿ ಮ್ಯಾಚ್ ಫಿಕ್ಸಿಂಗ್ ಆಗಿದ್ದೇನೆ ಇಲ್ಲ ಅಂತ. ಈ ರೊಮಾರಿಯೋ ಶೆಫರ್ಡ್ RCB ಪರವಾಗಿ 14ನೇ ಓವರ್ ಬೌಲಿಂಗ್ ಮಾಡುವಾಗ ಒಂದು ಬಾಲನ್ನು ಹೆನ್ರಿ ಕ್ಲಾಸನ್ ಅವರು ಜೋರಾಗಿ ಹೊಡಿತಾರೆ, ಅದು 6 ಹೋಗೋ ಸಾಧ್ಯತೆ ಇರುತ್ತೆ. ಅಂತಹ ಟೈಮಲ್ಲಿ ಫಿಲಿಪ್ ಸಾಲ್ಟ್ ಅವರು ಡೈವ್ ಹಾಕಿ ಸಖತ್ತಾಗಿರೋ ಕ್ಯಾಚ್ ಹಿಡಿತಾರೆ. ಇದು ಥರ್ಡ್ ಅಂಪೈರು, ಫೋರ್ತ್ ಅಂಪೈರು ಎಲ್ಲ ಡಿಸಿಷನ್ ಆದಮೇಲೆ ಔಟ್ ಅಂತ ಬರುತ್ತೆ. ಆದರೆ ಕರೆಕ್ಟಾಗಿ ಕ್ಲಿಯರ್ ಕಟ್ಟಾಗಿ ವಿಡಿಯೋ ನೋಡಿ, ಅಲ್ಲಿ ಶಾಡೋ ಮಾತ್ರ ಕಾಣಿಸ್ತಾ ಇರೋದು, ಎಲ್ಲೂ ಕೂಡ ಬೌಂಡ್ರಿ ಟಚ್ ಆಗಿಲ್ಲ. ಇದನ್ನು ನೋಡಿದ ಕೆಲವೊಬ್ರು RCB ಹೇಟರ್ಸು RCB ಗೆಲುವನ್ನು ಸಹಿಸ್ಕೊಳ್ಳೋಕ್ಕಾಗದೆ ಇದು ಮ್ಯಾಚ್ ಫಿಕ್ಸಿಂಗು, ಇದು 6 ಸುಮ್ಮನೆ ಔಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇದಾದ್ಮೇಲೆ ಇಶಾನ್ ಕಿಶನ್ ಅವರು ಕೀಪರ್ ಇದ್ದಾಗ ದೇವದತ್ ಪಡಿಕ್ಕಲ್ ಮತ್ತು ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಆಡೋ ಸಂದರ್ಭದಲ್ಲಿ ಸ್ಲೋ ಬಾಲು ಸ್ಪಿನ್ ಆಗಿ ಕೀಪರ್ ಹಿಂದ್ಗಡೆ 4 ಹೋಗುತ್ತೆ, ಬೈಸ್ 4 ಹೋಗುತ್ತೆ. ಈ ಥರ 2 ಬಾಲ್ ಆಗುತ್ತೆ. ಇದನ್ನು ಕೂಡ ನೋಡಿದ್ರು ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳ್ತಾರೆ. ಗುರು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಜಸ್ಟ್ ಬಾಲ್ ಕೆಳಗಡೆ ಬಿದ್ದು ಮೇಲೆ ಎಳ್ಳೆ ಇಲ್ಲ, ಜಸ್ಟ್ ಟರ್ನ್ ಆಗಿ ಹಂಗೆ ಹೋಗಿದ್ದು. ಇದಕ್ಕೂ ಕೂಡ ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳ್ತಿದ್ದಾರೆ. ಇದಾಯ್ತು. ನೆಕ್ಸ್ಟ್ ವಿರಾಟ್ ಕೊಹ್ಲಿ ಅವರ ಕ್ಯಾಚನ್ನ ಡ್ರಾಪ್ ಮಾಡ್ತಾರೆ ಹೆನ್ರಿ ಕ್ಲಾಸನ್ ಅವರು. ಅದನ್ನು ನೀಟಾಗಿ ಅಬ್ಸರ್ವ್ ಮಾಡಿ, ಪಾಪ ಕಷ್ಟಪಟ್ಟರು ಅವ್ರು ಹಿಡಿಯೋಕ್ಕೆ ಆಗಲಿಲ್ಲ, ಕ್ಯಾಚ್ ಡ್ರಾಪ್ ಆಯಿತು. ಸ್ವಲ್ಪ ಮುಂದೆ ಬಂದು ಡೈವ್ ಹಾಕಿದ್ರು ಕೂಡ ಕ್ಯಾಚ್ ಹಿಡಿಯೋಕ್ಕಾಗಿಲ್ಲ. ಇದನ್ನು ಕೂಡ ಕೊಹ್ಲಿ ಕ್ಯಾಚನ್ನು ಬೇಕಂತಾನೆ ಬಿಟ್ಟಿದ್ದಾರೆ, ಮ್ಯಾಚ್ ಫಿಕ್ಸಿಂಗ್ ಅಂತೇಳಿ ಹಬ್ಬಿಸ್ತಾ ಇದ್ದಾರೆ. ಈ ಹೇಟರ್ಸ್ಗೆಲ್ಲ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲಪ್ಪ. ಬರೀ ಒಂದೇ ಒಂದು ಮ್ಯಾಚ್ ಗೆದ್ದಿದ್ದಕ್ಕೆ, ಫಸ್ಟ್ ಮ್ಯಾಚ್ ಗೆದ್ದಿದ್ದಕ್ಕೆ ಈ ರೇಂಜಿಗೆ ಹುರ್ಕೊಂಡು ಫಿಕ್ಸಿಂಗ್ ಅಂತ ಹೇಳ್ತಾ ಇದ್ರೆ, ಈ ಸರಿ ಕಪ್ ಪಡೆಯೋದು ಕೂಡ ನಾವೇ. ಇನ್ನು ಅದಕ್ಕೆ ಎಷ್ಟು ಹೇಟ್ ಮಾಡ್ಬೋದು ನೀವು? ಏನೇ ಆಗಲಿ ಗುರು, ಹೋದ ಸರಿ ಕೂಡ ಕಪ್ ನಾವೇ ಗೆದ್ದಿದ್ದು, ಈ ಸರಿ ಕೂಡ ಕಪ್ ನಾವು ಗೆಲ್ತೀವಿ 100%. ಈ ಸಲ ಕೂಡ ಕಪ್ ನಮ್ಮದೇ. ಜೈ RCB, ಈ ಸಲ ಕಪ್ ನಮ್ಮದೇ.